ಯೋಗೇಶ್ವರ್ ಅವರೇ, ಜಮೀರ್ ಅವರು ಕೊಟ್ಟಂಥ ಹೇಳಿಕೆ ದೊಡ್ಡ ಚರ್ಚೆ ಆಯಿತು. ಜಮೀರ್ ಅವರ ಹೇಳಿಕೆ ಯಾವ ಮಟ್ಟಿಗೆ ಚರ್ಚೆ ಆಯಿತು ಅಂದರೆ ಒಂದು ಹಂತಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ತಲ್ಲಣಗಳು, ಆತಂಕಗಳು ಸೃಷ್ಟಿಯಾಗಿತ್ತು. ಮೊದಲಿಗೆ ಅವರ ಹೇಳಿಕೆಯನ್ನು ಒಮ್ಮೆ ತೋರಿಸ್ತೀನಿ, ಅದನ್ನು ನೋಡೋಣ ಬನ್ನಿ. हमारी पार्टी से 300 कुछ नाइतफाकिया को पार्टी छोड़ को बीएसपी गए, इंडिपेंडेंट ठहर गए, मजबूरन दूसरा कोई रास्ता नहीं कर को जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं तो बीजेपी से खतरनाक कालिया कुमारस्वामी कर को ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಹಾಗೂ ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ರೈಟ್, ಈ ಒಂದು ಹೇಳಿಕೆ ಇದೆಯಲ್ಲ ಸಾಕಷ್ಟು ಚರ್ಚೆ ಆಗಿದೆ. ನೀವು ಬಣ ಚೇಂಜ್ ಮಾಡಿದ್ರಿ, ಆದರೆ ಜಮೀರ್ ಅವರು ಬಣ್ಣದ ಬಗ್ಗೆ ಮಾತಾಡಿದ್ರು, ಸಾಕಷ್ಟು ಆತಂಕ ಆಗಿತ್ತು. ಬಟ್ ಯಾಕೆ ಆತಂಕ ಆಗಿತ್ತು ಸರ್ ನಿಮಗೆ ಈ ವಿಚಾರದಲ್ಲಿ? ಈಗೇನಾಯಿತು, ನನ್ನ ಕಾನ್ಸ್ಟಿಟ್ಯೂಯೆನ್ಸಿಲಿ 1,05,000ಗಿಂತ ಹೆಚ್ಚಿಗೆ ಮತಗಳು ಒಕ್ಕಲಿಗರ ಮತ ಇದೆ. ಮೇಜರಾಗಿ ಒಕ್ಕಲಿಗರು ಮೆಜಾರಿಟಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಯೆನ್ಸಿ. ಈ ಚುನಾವಣಾ ಸಂದರ್ಭದಲ್ಲಿ ಜಮೀರ್ ಅವರ ಹೇಳಿಕೆಯಿಂದ ನಾನೊಂದಷ್ಟು ಗೊಂದಲಕ್ಕೀಡಾದದ್ದು ನಿಜ. ಜಮೀರ್ ಅವರು ಮುಸ್ಲಿಂ ಸಮುದಾಯದ ಮತವನ್ನು ಒಗ್ಗೂಡಿಸೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸ್ವಾಭಾವಿಕವಾಗಿ ನಮ್ಮ ವೋಟರ್ಸಲ್ಲಿ ಈ ಒಕ್ಕಲಿಗನಲ್ಲೇ ಒಂದು ಎಲೈಟ್ ಕ್ಲಾಸ್ ಅಂತ ಒಂದಿದೆ. ಏನು, ಅವರು ಸ್ವಲ್ಪ ವ್ಯವಸಾಯ ಬಿಟ್ಟು ವ್ಯಾಪಾರ ವಹಿವಾಟು ಮಾಡಿಕೊಂಡು ಬೆಂಗಳೂರು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಕ್ಕಂಥ ಕ್ಲಾಸ್ ಒಂದು, ಭೂಮಿನೇ ಉತ್ತು ವ್ಯವಸಾಯ ಮಾಡಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಕ್ಕಂಥ ಒಂದು ವರ್ಗ ಒಂದು. ಬೆವರು ಸುರಿಸಿ ದುಡಿತಕ್ಕಂಥ ಒಕ್ಕಲಿಗರು ನನ್ನ ಪರ ಇದ್ದಾರೆ. ಈ ಎಲೈಟ್ ಒಕ್ಕಲಿಗರು ಸ್ವಲ್ಪ ಪೋಷಾಕ ಹೊಸ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಲಕ್ಸುರಿಯಾಗಿ ಜೀವನ ಮಾಡ್ತಕ್ಕಂಥ ಒಕ್ಕಲಿಗರು ಒಂದು ಕಡೆ ಇದ್ದಾರೆ. ಅವರೆಲ್ಲ ಜಾಸ್ತಿ ಸ್ವಲ್ಪ JDS ಪರ. ಆ ವೋಟರ್ಸಲ್ಲಿ ನನಗೊಂದಷ್ಟು ಜನ ಯಂಗ್ಸ್ಟರ್ಸ್ ಓಟ್ ಹಾಕ್ತಿದ್ರು, ಯೋಗೇಶ್ವರ್ ಸ್ವಲ್ಪ ನೀರಾವರಿ ಕೆಲಸ ಮಾಡಿದ್ದಾನೆ ಅಂತೇಳಿ. ಆ ಓಟು ಬೆಂಗಳೂರಿಂದ ಬರಬೇಕಾಗಿತ್ತಲ್ಲ ಸರ್. ಪ್ರತಿ ಬೂತಲ್ಲಿ 50ರಿಂದ 100, 150, 200 ಓಟು ಪ್ರತಿ ಬೂತಲ್ಲಿ ಇರ್ತಾಯಿತ್ತು. ಬಂದಂಥ ಮತದಾರರು ನನಗೆ ಸ್ವಲ್ಪ ಡ್ಯಾಮೇಜ್ ಆಯಿತು. ಇಲ್ಲಾಂದರೆ ಹಿಂದೆ ಬೇರೆ ಲೆಕ್ಕಾಚಾರನೇ ಇದೆ. ಯೋಗೀಶ್ವರರಿಗೆ ಎಲ್ಲ ಮತಗಳು ಗೊತ್ತಿದೆ, ಬೂತ್ ವೈಸ್ ಲೆಕ್ಕ ಇದೆ. ಆದರೂ ಕೂಡ ಗೆದ್ರು ಸೋದ್ರು 1,000, 2,000, 3,000 ಗೆಲ್ತೀವಿ ಅಂತ ಹೇಳಿದ್ರ ಹಿಂದೆ ಬೇರೆ ಲೆಕ್ಕಾಚಾರ ಇದೆ ಅನ್ನೋ ಮಾತು ಇದೆ. ಇಲ್ಲ ಸರ್, ಅದೆಲ್ಲ ಹೇಳ್ತಾರೆ. ಅದು ಇದು ಈ ಗ್ಯಾಂಬಲ್ ಮಾಡೋ ಉದ್ದೇಶದಿಂದ ಹೇಳಿದ್ರು ಅಂತ ನಾನೇನು ಮುಚ್ಚುಮರೆ ಹೇಳಲ್ಲ, ಹೇಳ್ತೀನಿ. ಅದು ತಮ್ಮ ಮಾಧ್ಯಮದ ಸೃಷ್ಟಿ ಅಷ್ಟೇ. ಗ್ಯಾಂಬಲ್ ಆಡೋರು ಗ್ಯಾಂಬಲ್ ಮಾಡೇ ಮಾಡ್ತಾರೆ, ಅದನ್ನು ನಾವ್ಯಾರು ತಡೆಯಕ್ಕಾಗಲ್ಲ. ಯಾಕೆ ಹೇಳ್ತಿದೀವಿ ಅಂದ್ರೆ, ಬಟ್ ಒಂದು ವಿಚಾರ ಇದೆ. ಯಾಕೆಂದ್ರೆ ನೀವು ಈ ಒಂದು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಜಮೀರ್ ಅವರ ಹೇಳಿಕೆಯಿಂದ ಚುನಾವಣೆ ಆದಮೇಲೆ ನಷ್ಟ ಆಯಿತು ಅಂತ ಹೇಳೋ ಮೂಲಕ ಒಂದು ದಾಳ ಉಳಿಸಿದ್ರಿ. ಚುನಾವಣೆ ಆದಮೇಲೆ ಅದೇ ಹೇಳಿಕೆಯನ್ನು ಕೊಡ್ತೀರಾ, ಇಲ್ಲ ನಾನು 25ರಿಂದ 30,000 ಗೆಲ್ತಿದ್ದೆ ಅನ್ನುವಂಥ ವಿಶ್ವಾಸ ಮೊದಲೇ ಇತ್ತು ಅಂತ ಹೇಳ್ತೀರಾ. ಅಂದ್ರೆ ನೀವು ಬೆಟ್ಟಿಂಗಿಗೆ ಇದು ಒಂದು ಮಾತನ್ನೇ ಹೇಳಿದಿರಿ ಅನ್ನುವಂಥ ಮಾತು ಇದೆ. ನಾನು ಹೇಳಿಕೆ ಕೊಟ್ಟದ್ದು ವೋಟ್ ಆದ ನೆಕ್ಸ್ಟ್ ಡೇ 10 ದಿವಸ ಗ್ಯಾಪ್ ಇತ್ತು. 10 ದಿವಸದಲ್ಲಿ ನಾನು ಪುನಃ ಬೂತ್ ವೈಸ್ ಎಲ್ಲ ಚೆಕ್ ಮಾಡ್ತಾ ಹೋದಾಗ ನನಗೆ ಆತ್ಮವಿಶ್ವಾಸ ಬಂತು. ಕಡಿಮೆ ಅಂದರೆ 30,000 ಮತಗಳ ಅಂತರದಲ್ಲಿ ಗೆಲ್ತೀನಿ ಅಂತ. ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೋಗಿ ವರದಿ ಹೇಳಿದೆ, ಸರ್ 30,000ದಲ್ಲಿ ಗೆಲ್ತೀನಿ, ನೀವೇನು ವರಿ ಮಾಡಬೇಡಿ ಅಂತೇಳಿ. ಅವರು ಸ್ವಲ್ಪ ಆತಂಕದಲ್ಲಿದ್ದರು, ಗೆಲ್ತೀಯನಯ್ಯ ನೀನು ಅಂತ. ಇಲ್ಲ ಸರ್ ಗೆಲ್ತೀನಿ ಅಂತ. DK ಶಿವಕುಮಾರ್ ಅವ್ರಿಗೂ ಅದೇ ಹೇಳಿದೆ, ಸರ್ 30,000ಗಿಂತ ಹೆಚ್ಚಿಗೆ ಓಟಲ್ಲಿ ಗೆಲ್ತೀನಿ ಅಂತ. ಸ್ವಲ್ಪ ಹೇಳಿಕೆಯಿಂದ ಒಂದು 4,000 ಡಿಫ್ರೆನ್ಸ್ ಆಗಿರ್ಬೋದು, 25,000ಗಿಂತ ಹೆಚ್ಚಿಗೆ ಓಟಲ್ಲಿ ಗೆದ್ದಿದ್ದೀವಿ. ಅದೇ ಹೇಳ್ತಾ ಇರೋದು. ನಾನೇನು ಹೇಳಿಕೊಟ್ಟಿದ್ದೀನಿ ಅಂದರೆ, ಕುಮಾರಸ್ವಾಮಿ ಅವರ ಜೊತೆಗಿದ್ದಾಗ ಅದೇ ಪಾರ್ಲಿಮೆಂಟಲ್ಲಿ 25,000 ಹೆಚ್ಚಿಗೆ ಓಟ್ಗಳಿಂದ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ. ನಾನು DK ಶಿವಕುಮಾರ್ ಜೊತೆಗೆ ಬಂದ ಮೇಲೆ ಪುನಃ 25,000 ಹೆಚ್ಚಿಗೆ ಓಟ್ಗಳಿಂದ ನಾನು ಗೆಲ್ತೀನಿ. ಸೊ ನಮ್ದು ಹೆಂಗಿದೆ ಟ್ರಯಾಂಗಲ್. ಈಗ ನಾನು ಕುಮಾರಸ್ವಾಮಿ ಒಂದಾದಾಗ DK ಶಿವಕುಮಾರ್ ಸೋಲ್ತಾರೆ, ನಾನು DK ಶಿವಕುಮಾರ್ ಒಂದಾದಾಗ ಕುಮಾರಸ್ವಾಮಿ ಸೋಲ್ತಾರೆ. ಈ ಒಂದು ಆಟದಲ್ಲಿ ಇವತ್ತು ನಾವು ಪರ್ಮನೆಂಟಾಗಿ ರಾಜಕಾರಣದಲ್ಲಿ ನನಗೆ ಭವಿಷ್ಯ ಇರೋದು. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಪ್ರಬಲವಾಗಿದೆ, ಅವರ 5 ಗ್ಯಾರಂಟಿಗಳು ನಮಗೆ ಅನುಕೂಲ ಆಗ್ತಾ ಇದೆ. ಮುಂದೊಂದು ದಿನಗಳಲ್ಲಿ ನಾವು ಮತ್ತೆ ಸರ್ಕಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. DK ಶಿವಕುಮಾರ್ ಲೀಡರ್ಶಿಪ್ ಕೊಡಿ, ಹಳೆ ಮೈಸೂರು ಭಾಗದಲ್ಲಿ ಒಂದು ಅವಕಾಶ ಕೊಡಿ ಅಂತ ನಾನು ಸಮುದಾಯನೂ ಕೇಳ್ತಾ ಇದ್ದೀನಿ. ಒಂದು ಓಪನ್ ಅಪೀಲ್ ನಂದು.